ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದು ಅಲ್ಲದೆ ಇವತ್ತು ನಮ್ಮೂರಲ್ಲಿ ಮಾರಮ್ಮನ ಜಾತ್ರೆ ಇದೆ. ಅಂದರೆ ಜೋರಾಗೆಲ್ಲ ಮಾಡಲ್ಲ, ಸಿಂಪಲ್ಲಾಗಿ ಎಲ್ಲ ಮನೆಯವರು ನಮ್ಮೂರ ಗ್ರಾಮ ದೇವತೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ನಮ್ಮ ಕಡೆ ಗುಗ್ರಿ ಕಾಳು ಅಂತ ಹಾಕ್ತೀವಿ. ಅಂದರೆ ಅವರೆಕಾಯಿ ಸೀಸನ್ ಮುಗೀತು ಅಲ್ವಾ, ಹಸಿ ಅವರೆಕಾಳನ್ನ ಬೇಯಿಸ್ಕೊಂಡು ಹಾಗೆ ಮೊಸರನ್ನ ನೈವೇದ್ಯಕ್ಕೆ, ಬೇವಿನ ಸೊಪ್ಪು, ನಾರ್ಮಲ್ ಪೂಜೆ ಸಾಮಾನು ಏನಿರುತ್ತೆ ಅದನ್ನು ತೊಗೊಂಡೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಹಸಿ ಕಾಳು ಇಲ್ಲದೇ ಇದ್ದರೆ ಒಣಗಿರೋ ಅವರೆಕಾಳು ಇರುತ್ತೆ ಅಲ್ವಾ, ಅದನ್ನೇ ಬೇಯಿಸ್ಕೊಂಡು ತೊಗೊಂಡು ಹೋಗ್ಬೋದು. ಸೊ ನಾನು ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಾಗಿ ನೈಟ್ ಟ್ಯೂಷನ್ ಮುಗಿದ್ಮೇಲೆ ಪೆನ್ಸಿಲ್ ಶಾರ್ಪ್ ಮಾಡಿರೋದು, ಪೇಪರು ಜಾಸ್ತಿ ಗಲೀಜು ಮಾಡಿರ್ತಾರೆ, ಆವಾಗಲೇ ಕಸ ಗುಡಿಸಿ ಮಲ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದು ನೀರು ಹಾಕಿ ತೊಳ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ನಿನ್ನೆ ತೋಟದಲ್ಲಿ ಜಾಸ್ತಿನೇ ಕೆಲಸ ಇತ್ತು. ತೋಟಕ್ಕೆ ಲ್ಯಾಟ್ರಲ್ಲು ಭೂಮಿಯಿಂದ ಕೆಳಗಡೆ ಅಗೆದು ಲ್ಯಾಟ್ರಲ್ ಪೈಪ್ ಎಳೆದಿದ್ವಿ. ಈಗ ಭೂಮಿ ಮೇಲಿಂದನೇ ಕನೆಕ್ಷನ್ ಮಾಡಿಸೋಣ ಅಂತ ಹೊಸದಾಗಿ ಭೂಮಿನ ಅಗಿಸ್ತಾ ಇದ್ವಿ. ಲ್ಯಾಟ್ರಲೆಲ್ಲ ಫೋಲ್ಡ್ ಮಾಡಿ ಒಂದು ಕಡೆ ಇಟ್ಟು ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ಸಿಕ್ಕಾಪಟ್ಟೆ ಬಿಸಿಲು ಅಲ್ವಾ, ತುಂಬಾ ಟಯರ್ಡ್ ಆಗಿತ್ತು. ಹಾಗಾಗಿ ನೈಟ್ ಏನೂ ಕೆಲಸ ಮಾಡೋಕ್ಕಾಗಲೇ ಇಲ್ಲ. ಜಸ್ಟ್ ಟ್ಯೂಷನ್ ಮಾಡಿದೆ ಅಷ್ಟೇ. ಅತ್ತೆ ಅಡುಗೆ ಮಾಡಿದರು, ತಿಂದು ಮಲಗಿದ್ದಷ್ಟೇ ಕೆಲಸ. ಮಾರ್ನಿಂಗ್ ಬೇಗ ಎದ್ದು ಕೆಲಸ ಮಾಡ್ಕೊಳ್ಳೋಣ ಅಂತ ಮಲ್ಕೊಂಡ್ಬಿಟ್ಟಿದ್ದೆ. ಅತ್ತೆ ನನಗೆ ಈಸಿ ಆಗಲಿ ಅಂತ ಕಿಚನ್ ಎಲ್ಲ ಕ್ಲೀನ್ ಎಲ್ಲರೂ ಮನೆ ಥರನೇ ನೈಟ್ ಊಟ ಆದಮೇಲೆ ಕಿಚನ್ ಎಲ್ಲ ಗಲೀಜಾಗಿಬಿಡುತ್ತೆ. ಸಿಂಕಲ್ಲಿ ಊಟ ಮಾಡಿರೋವಂಥ ಪ್ಲೇಟು, ಅಡುಗೆ ಮಾಡಿರೋವಂಥ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ರು. ನಾನು ಕ್ಲೀನ್ ಮಾಡಿರಲ್ಲ ಅಂತ ಬೇಗ ಎದ್ದು ನೋಡಿದ್ರೆ ಎಲ್ಲ ಕ್ಲೀನ್ ಮಾಡಿದ್ರು ಅತ್ತೆ. ಸೇಮ್ ಇವತ್ತು ಅಷ್ಟೇ ಬೇಗ ಎದ್ದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೋಡಿದೆ, ಅಷ್ಟರಲ್ಲಿ ಅತ್ತೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ರು. ಟ್ಯೂಷನ್ ಬಿಟ್ಟ ಮೇಲೆ ಕಸ ಬೇರೆ ಗುಡಿಸಿರಲಿಲ್ಲ, ಜಾಸ್ತಿ ಕಸನೇ ಇತ್ತು. ಅದು ಅಲ್ಲದೆ ನಮ್ಮ ಬೀದಿಲಿ ಒಂದು ನಾಯಿ ಮರಿಗಳಾಕಿದೆ. ಎಲ್ಲ ನಮ್ಮ ಮನೆ ಗೇಟಿಂದ ಸಣ್ಣ ಸಣ್ಣ ಗ್ಯಾಪ್ ಇದೆ, ಅದರಿಂದ ಬಂದು ನೈಟ್ ಟೈಮೆಲ್ಲ ಗಲೀಜು ಮಾಡಿಬಿಟ್ಟಿರ್ತವೆ. ಅದಕ್ಕೆ ನಾನು ನೈಟ್ ಕಸ ಗುಡಿಸಿ ಬೆಳಗ್ಗೆ ನೀರು ಹಾಕಿ ಮತ್ತೆ ತೊಳ್ಕೊಳ್ತೀನಿ. ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಗಂಜಲ ಹಾಕಿ ನೆಲ ಒರೆಸ್ಕೊಳ್ತಾ ಇದ್ದೀನಿ. ಹೊಸ್ತಿಲ್ಗೆ ಹಾಗೆ ತುಳಸಿ ಕಟ್ಟೆ ಎಲ್ಲ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ರಂಗೋಲಿ ಡಿಸೈನ್ ಎಲ್ಲ ಚೆನ್ನಾಗೇ ಹಾಕ್ತೀನಿ. ದೊಡ್ಡ ರಂಗೋಲಿ ನನಗೆ ಜಾಸ್ತಿ ಬರೋದು. ಎಷ್ಟೊಂದು ಸಲ ಅಂದ್ಕೊಳ್ತೀನಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ, ಆಗೋದೇ ಇಲ್ಲ. ಮನೆ ಮುಂದೆ ಸಗಣಿ ನೀರು ಹಾಕೋದೆ ಟ್ಯೂಷನ್ ಮುಗಿದ್ಮೇಲೆ, ಇಲ್ಲಾಂದರೆ ನೈಟು ಇಲ್ಲ ಮಾರ್ನಿಂಗ್ ಸೂರ್ಯ ಹುಟ್ಟೋ ಮುಂಚೆನೇ ಕತ್ಲಿರುತ್ತೆ ಅಲ್ವಾ, ಆ ಟೈಮಲ್ಲಿ ಹಾಕ್ತೀನಿ. ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಕತ್ಲಿರುತ್ತೆ ಅಂತ, ಕತ್ಲಲ್ಲಿ ಚೆನ್ನಾಗೂ ಕಾಣಿಸೋದು ಇಲ್ಲ. ನನಗೆ ಔಟ್ಸೈಡ್ ವಿಡಿಯೋ ಮಾಡ್ಕೊಳ್ಳೋವಾಗ ಒಂಥರ ಅನ್ನಿಸ್ತಾ ಇರುತ್ತೆ, ಹಳ್ಳಿ ಅಲ್ವಾ ಏನಾದರೂ ಅಂದ್ಕೊಂಡು ಬಿಡ್ತಾರೇನೋ ಅಂತ. ದೇವ್ರ ಪೂಜೆಗೆ ಹೂ ಬೇಕಿತ್ತು, ಹಾಗೆ ಮಾರಮ್ಮಂಗೆ ಸಂಜೆ ಆರತಿ ಇತ್ತು ಅಲ್ವಾ, ಕಣಗ್ಲೂವ ಅಂತ ಹೇಳ್ತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ, ಅದೇ ಆರತಿ ಹೂವು ಅಂತಲೂ ಕರಿತೀವಿ. ಆರತಿ ಹೂ ಕಿತ್ಕೊಳ್ಳೋಕ್ಕೆ ಅಂತ ತೋಟದ ಹತ್ರ ಬಂದು ಹೂ ಕಿತ್ಕೊಂಡು ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಕೊಂಡೆ. ನಂಗೆ ಪೂಜೆ ಮಾಡೋಕ್ಕೆ ತುಂಬಾ ಟೈಮ್ ತೊಗೋತೀನಿ. ನನಗೆ ಪೂಜೆ ಅಂದರೆ ಸಮಾಧಾನವಾಗಿ ನಿಧಾನಕ್ಕೆ ಮಾಡಬೇಕು, ಅರ್ಜೆಂಟಲ್ಲೆಲ್ಲ ಮಾಡೋಕ್ಕಾಗಲ್ಲ. ಪೂಜೆ ಮಾಡಿ ನೈಟ್ ದೇವಸ್ಥಾನಕ್ಕೆ ಆರತಿ ತೊಗೊಂಡು ಹೋಗೋದಕ್ಕೆ ಆರತಿ ಮಾಡಿ ಆಮೇಲೆ ಟಿಫನ್ ಮಾಡೋಣ ಅಂತ ಆರತಿ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಮನೇಲಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಆರತಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮ್ಮೂರಲ್ಲಿ ಜಾತ್ರೆ ಈ ಥರದಕ್ಕೆಲ್ಲ ಆರತಿ ಮಾಡ್ತಾನೆ ಇರ್ತೀರಾ, ಆದರೆ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಅದನ್ನು ಸಹ ಶೇರ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ.
ಹಾಗೆ ಒಂದು ಬಾಣಲಿಗೆ ಕಡಲೆ ಬೀಜ ಹಾಕ್ಕೊಂಡು ಲೋ ಫ್ಲೇಮಲ್ಲಿನೇ ಹುರ್ಕೊಳ್ಳೋಣ. ಹುರ್ಕೊಳ್ಳೋವಾಗ ಅವಾಗವಾಗ ಕಡಲೆ ಬೀಜ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಒಂದೇ ಕಡೆ ಸೀದಂಗೆ ಆಗಿಬಿಡುತ್ತೆ ಅಲ್ವಾ. ಒಂದು ಕಡೆ ಕಡಲೆ ಬೀಜ ಹುರ್ಕೊಳ್ತಾ ಇನ್ನೊಂದು ಕಡೆ ಆರತಿ ಕಳಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ನೀರು ಹಾಕಿ ಕಾಯೋಕೆ ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಪುಡಿ ಮಾಡಿರುವಂಥ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ಹುರ್ಕೊಳ್ತಾ ಹುರ್ಗಡ್ಲೆನ ಪೌಡ್ರ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಸ್ವಲ್ಪ ಹುರ್ಗಡ್ಲೆ, 2-3 ಏಲಕ್ಕಿ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಆಮೇಲೆ ನೋಡಿ ಈ ಥರ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು. ಕಡಲೆ ಬೀಜ ಹುರ್ಕೊಂಡಿದ್ದಾದಮೇಲೆ ಕಡಲೆ ಬೀಜನ ಒಂದು ಪಾತ್ರೆ ಅಥವಾ ಮರ ಇರುತ್ತಲ್ವ ಅದಕ್ಕೆ ಹಾಕ್ಕೊಂಡು ಕಡಲೆ ಬೀಜ ಸ್ವಲ್ಪ ಬಿಸಿ ಇದ್ದಾಗಲೇ ಕಡಲೆ ಬೀಜನ ಸಿಪ್ಪೆ ತೆಗೆದುಕೊಳ್ಳೋಣ. ಕಡಲೆ ಬೀಜನ ಸ್ವಲ್ಪ ಬಿಸಿ ಇದ್ದಾಗಲೇ ಸಿಪ್ಪೆ ತೆಗೆದುಕೊಳ್ಬೇಕು. ಕಡಲೆ ಬೀಜ ಹುರ್ಕೊಂಡಿದ್ದಾದಮೇಲೆ ಬಾಣಲೆ ಇನ್ನೂ ಬಿಸಿ ಇರುತ್ತೆ ಅಲ್ವಾ, ಅದಕ್ಕೆ ಪೌಡ್ರ್ ಮಾಡ್ಕೊಂಡಿರೋಂಥ ಹುರ್ಗಡ್ಲೆ ಹಾಕ್ಕೊಂಡು ಈ ರೀತಿಯಾಗಿ ತೆಗೆಸ್ಕೊಳ್ಬೇಕು. ಅಂದರೆ ಸ್ಟವ್ ಆನ್ ಮಾಡಿಕೊಂಡು ಹುರ್ಕೋಬಾರ್ದು, ಸುಮ್ಮನೆ ಪಾತ್ರೆ ಬಿಸಿ ಇರುತ್ತೆ ಅಲ್ವಾ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ನಂತರ ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ಜಾಸ್ತಿ ಗ್ರೈಂಡ್ ಮಾಡ್ಕೊಳ್ತಾ ಇಲ್ಲ, ತರಿಯಾಗಿ ಬಾಯಿಗೆ ಸಿಗ್ತಾ ಇರಬೇಕು ನೋಡಿ, ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಕಡಲೆ ಬೀಜನ ಹುರ್ಗಡ್ಲೆ ಹಾಕ್ಕೊಂಡಿರುವಂಥ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಣ ಕೊಬ್ಬರಿ, ನಮ್ಮ ಅತ್ತೆ ರಾತ್ರಿನೇ ಕೊಬ್ಬರಿ ತುರಿದು ರೆಡಿ ಮಾಡಿಟ್ಟಿದ್ರು. ಕೊಬ್ಬರಿ ತುರಿಯೋಕ್ಕಾಗಲ್ಲ ಅಂದರೆ ನೀವು ಬೇಕಿದ್ರೆ ಒಣ ಕೊಬ್ಬರಿ ಇರುತ್ತಲ್ವ ಅದನ್ನು ದಪ್ಪ ದಪ್ಪ ಪೀಸ್ ಮಾಡಿಕೊಂಡು ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು. ಕೊಬ್ಬರಿ, ಕಡಲೆ ಬೀಜ, ಹುರ್ಗಡ್ಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ರೆ 15-30 ನಿಮಿಷ ಸಾಕು ಮಾಡೋಕ್ಕೆ. ಅಂದರೆ ಕೊಬ್ಬರಿ ಎಲ್ಲ ತುರಿದಿಟ್ಕೊಂಡಿರಬೇಕು. ಬೆಲ್ಲ ಕರಗೋಷ್ಟರಲ್ಲಿ ಕಡಲೆ ಬೀಜ, ಹುರ್ಗಡ್ಲೆ ಎಲ್ಲ ಪೌಡ್ರ್ ಮಾಡಿಕೊಂಡು ಬೇಗ ಮಾಡ್ಕೊಂಡು ಬಿಡ್ಬೋದು, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಈಗ ಬೆಲ್ಲನೂ ಕರಗಿದೆ, ಇದನ್ನು ಸಪ್ರೇಟಾಗಿ ಒಂದು ಪಾತ್ರೆಗೆ ಶೋಧಿಸ್ಕೊಳ್ಳೋಣ. ಯಾವಾಗಲೂ ಅಷ್ಟೇ, ನೀವು ಎಷ್ಟೇ ಅರ್ಜೆಂಟಲ್ಲಿ ಮಾಡಿದ್ರೂ ಅಷ್ಟೇ ಬೆಲ್ಲನ ಕರಗಿಸಿ ಆಮೇಲೆ ಅದನ್ನು ಶೋಧಿಸ್ಕೊಂಡು ನಂತರ ಯೂಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ವೇಸ್ಟ್ ಇರುತ್ತೆ ಬೆಲ್ಲ ಅಲ್ಲಿ ಅಂತ. ಈಗ ಒಂದು ದೊಡ್ಡ ಪಾತ್ರೆಗೆ ಕಡಲೆ ಬೀಜ, ಹುರ್ಗಡ್ಲೆ, ಕೊಬ್ಬರಿ ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಎಲ್ಲ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. 2 ಆರತಿ ಮಾಡಬೇಕು. ನಾವು ಯಾವಾಗಲೂ ಅಷ್ಟೇ ಜೋಡಿ ಆರತಿನೇ ಮಾಡೋದು. ನಾನು 2 ಆರತಿ ಮತ್ತು 2 ಮಿದ್ಕೆ ಮಾಡ್ತಾಯಿದ್ದೀನಿ. 2 ಮಿದ್ಕೆ ಚಿಕ್ಕ ಚಿಕ್ಕದು, ದೇವಸ್ಥಾನದಲ್ಲಿ ಆರತಿ ಬೆಳಗಿದ್ದಾದಮೇಲೆ ಅವರು 2 ಮಿದ್ಕೆನ ತೊಗೊಂಡ್ಬಿಡ್ತಾರೆ. ಅದಕ್ಕೆ ಸಪ್ರೇಟಾಗಿ 2 ಉಂಡೆ ಚಿಕ್ಕ ಚಿಕ್ಕದು ಮಾಡಿರ್ತೀನಿ. ಫ್ಲಾಟಾಗಿರುವಂಥ ಪ್ಲೇಟ್ ಯಾವುದಾದ್ರೂ ಪರವಾಗಿಲ್ಲ, 1 ಉಂಡೆ ಮಾಡಿಕೊಂಡು ಈ ಥರ ಆರತಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೈಯಿಂಗ್ ಪ್ಯಾನ್ ಇತ್ತು ಅಲ್ವಾ, ಇದನ್ನು ಫ್ಲಾಟಾಗಿಯೇ ಇದೆ, ಅದಕ್ಕೆ ನಾನು ಇದೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಮಾಡ್ತಾ ಇರಬೇಕು, ಸ್ವಲ್ಪ ಶೇಪ್ ಬರೋದಕ್ಕೆ. ಟೇಸ್ಟ್ ಎಲ್ಲ ಮಾಡಲ್ಲ, ಬಟ್ ನಾನು ಯಾವಾಗ ಮಾಡಿದ್ರೂ ಅಷ್ಟೇ ಎಲ್ಲ ಅಂದಾಜು ಮೇಲೆ ಹಾಕಿರ್ತೀನಿ. ಸಂಜೆ ಆರತಿ ಬೆಳಗಿದ ಮೇಲೆ ಸ್ವಲ್ಪ ತಿಂದು ನೋಡ್ತೀನಿ, ಯಾವಾಗಲೂ ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಾನು ಸಂಜೆ ಟೇಸ್ಟ್ ಮಾಡಿದೆ, ನಾನು ಯಾವಾಗಲೂ ಇದೇ ಥರನೇ ಆರತಿ ಮಾಡೋದು. ನೀವು ಯಾವ ಥರ ಆರತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿತ್ತು. ನಮ್ಮ ಅತ್ತೆಗೆ ಈ ಥರ ಆರತಿ ತುಂಬಾ ಇಷ್ಟ, ನನ್ನ ಮಗಳಿಗೂ ಅಷ್ಟೇ. ಆರತಿ ಮಾಡಿ ಪೂಜೆನ ಮುಗಿಸ್ಕೊಂಡೆ. ತೋಟದ ಹತ್ರ ಹೋಗ್ಬೇಕಿತ್ತು, ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಯಿತು ಅಲ್ವಾ. ಅತ್ತೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದರು. ನಾನು ತಿಂದು ತೋಟದ ಹತ್ರ ಕೆಲಸಕ್ಕೆ ಬಂದಿದ್ರು ಅಲ್ವಾ, ಅವ್ರಿಗೂ ಟಿಫನ್ ಕೊಡಬೇಕಿತ್ತು. ಅವ್ರಿಗೂ ಟಿಫನ್ ತೊಗೊಂಡು ಬಂದೆ. ತುಂಬಾ ಬಿಸಿಲು, ಈ ಬಿಸಿಲಲ್ಲಿ ಕೆಲಸ ಮಾಡೋರ ಗತಿ ಅಂದರೆ ತುಂಬಾ ಕಷ್ಟ. ಅವರಿಗೂ ಟಿಫನ್ ಕೊಟ್ಟು ನಾನು ವಾಟರ್ ಪ್ಲಾಂಟ್ ಆನ್ ಮಾಡಬೇಕಿತ್ತು. ನೀರನ್ನ ಲೋಡ್ ಮಾಡ್ಕೊಳ್ತಾ ಇದ್ದೀನಿ.
ಮೇಲ್ ಲೋಡ್ ಮಾಡಿ ಮನೆಗೆ ಹೋಗಿ ಮತ್ತೆ ದೇವಸ್ಥಾನಕ್ಕೆ ಗುಗ್ರಿ ಕಾಳು ಹಾಕೋಕೆ ಹೋಗಬೇಕಿತ್ತು. ನಮ್ಮ ಅಕ್ಕ ನನಗೆ ವೆಯ್ಟ್ ಮಾಡ್ತಾಯಿದ್ರು ದೇವಸ್ಥಾನಕ್ಕಿಂತ. ಎಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ. ಬೆಳಗ್ಗೆನೇ ಅಭಿಷೇಕ ಮಾಡಿ ಅಲಂಕಾರ ಮಾಡಿದರು. ನಾನು ಬೆಳಗ್ಗೆ ಹೋಗೋಕ್ಕಾಗಲೇ ಇಲ್ಲ. ಒಟ್ಟಿಗೆ ಗುಗ್ರಿ ಕಾಳು ಹಾಕೋಕೆ ಹೋಗೋಣ ಅಂತ. ದೇವಸ್ಥಾನಕ್ಕೆ ಹೋದ್ಮೇಲೆ ಅನ್ನಿಸ್ತು ಬೆಳಗ್ಗೆ ಒಂದು ಸಲ ಬರಬೇಕಿತ್ತು ಅಂತ. ಬೆಳಗ್ಗೆ ಅಲಂಕಾರ ಚೆನ್ನಾಗಿ ಮಾಡಿದರು. ನಾನು ವಾಟ್ಸಪ್ ಸ್ಟೇಟಸ್ ಹಾಕ್ಕೊಂಡಿದ್ರು ಅಲ್ವಾ ಕೆಲವರು, ಅದನ್ನು ನೋಡಿ ಅಂದ್ಕೊಂಡೆ ನಾನು ಹೋಗಬೇಕಿತ್ತು ಅಂತ. ಸ್ಟೇಟಸ್ ಹಾಕಿದ್ರು ಅಲ್ವಾ, ಅದರ ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಬೆಳಗ್ಗೆನೇ ಅಭಿಷೇಕ ಮಾಡಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿ ಮನೆಯವರು ಅವರೇ ಪೂಜೆ ಮಾಡ್ಕೊಂಡು ಹೋಗಬೇಕು. ನಾನು ತೋಟದ ಹತ್ರ ಹೋಗಬೇಕಿತ್ತು ಅಲ್ವಾ, ನಿಧಾನಕ್ಕೆ ಹೋಗೋಣ ಅಂತ ಲೇಟ್ ಮಾಡಿದೆ. ನಾವು ಪೂಜೆ ಬರೋ ಅಷ್ಟರಲ್ಲಿ ತುಂಬ ಜನ ಪೂಜೆ ಮಾಡ್ಕೊಂಡು ಹೋಗಿದ್ರು. ದೇವ್ರು ಕಾಣಿಸ್ತಾನೆ ಇರಲಿಲ್ಲ. ಅಷ್ಟು ಹೂವು, ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲ ಹಾಕಿ ದೇವರು ಕಾಣಿಸ್ದಂಗೆ ಮಾಡಿಬಿಟ್ಟಿದ್ರು. ಅಂದರೆ ಇವಾಗ ನಮ್ಮ ಮನೆಯಿಂದ ತೊಗೊಂಡು ಹೋಗಿರ್ತೀವಿ, ನಮ್ಮ ಮನೆ ಹೂವು ದೇವ್ರ ಮೇಲೆ ಇರಲಿ ಅಂತ ನಾವು ಅಂದ್ಕೊಳ್ತೀವಿ ಅಲ್ವಾ, ಅದೇ ಥರ ಎಲ್ಲರೂ ಅಷ್ಟೇ ಹೂವು ದೇವ್ರು ತುಂಬ ಹಾಕ್ಬಿಟ್ಟಿದ್ರು. ದೇವ್ರು ಕಾಣಿಸ್ತಾನೆ ಇರಲಿಲ್ಲ. ನಾವು ಪೂಜೆ ಮಾಡಬೇಕಿತ್ತು. ಆವಾಗಲೇ ಐನೋರು ಬಂದು ಸಂಜೆ ಆರತಿ ಮೆರವಣಿಗೆ ಪೂಜೆ ಇರುತ್ತೆ, ಹೂವೆಲ್ಲ ತೆಗೆದುಬಿಡಿ ಅಂದರು. ನಾನು ನಮ್ಮ ಅಕ್ಕ ಸ್ವಲ್ಪ ಹೂವು ಮಾತ್ರ ತೆಗೆದು ಮನೆಯಿಂದ ತೊಗೊಂಡೋಗಿದ್ದ ಮೊಸರನ್ನ, ಗುಗ್ರಿ ಕಾಳು ಎಲ್ಲ ಹಾಕಿ ಪೂಜೆ ಮಾಡಿಕೊಂಡು ಅಲ್ಲಿರೋರಿಗೆ ಅರಿಶಿನ, ಕುಂಕುಮ, ಬಾಳೆಹಣ್ಣು, ವೀಳ್ಯದೆಲೆ ಎಲ್ಲ ಕೊಟ್ಟು ಮನೆಗೆ ಬಂದ್ವಿ. ಆರತಿ ಅಂದರೆ ಮಕ್ಕಳಿಗೆ ಚೆನ್ನಾಗಿ ರೆಡಿ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಇವಾಗ. ನಮ್ಮ ಮನೆದು ನಮ್ಮ ಅಕ್ಕನ ಚಿಕ್ಕ ಮಗಳು ಎತ್ಕೊಂಡಿದ್ಲು, ಅವ್ರ ಮನೆದು ದೊಡ್ಡ ಮಗಳು ಎತ್ಕೊಂಡಿದ್ರು. ಟ್ಯೂಷನ್ ಇವತ್ತು ರಜಾ ಇತ್ತು. ನಾವು ಆರತಿ ತೊಗೊಂಡು ಹೋದ್ಮೇಲೆ ಅಲ್ಲೇ ಊಟ ಮಾಡಿ ಮನೆಗೆ ಬರೋ ಅಷ್ಟರಲ್ಲಿ 9 ಗಂಟೆ ಆಗಿಬಿಡುತ್ತೆ. ಅದಕ್ಕೆ ಇವತ್ತು ಟ್ಯೂಷನ್ ರಜಾ ಮಾಡಿದ್ದೆ. ಆರತಿ ಹೊತ್ಕೊಂಡು ಊರಲ್ಲಿ ಮೇನ್ ರೋಡ್ ಇರುತ್ತೆ ಅಲ್ವಾ, ಎಲ್ಲ ರೋಡಲ್ಲಿ ಮೆರವಣಿಗೆ ಮಾಡಿಸಿ ದೇವಸ್ಥಾನದ ಹತ್ರ ಹೋದ್ವಿ. ಸಿಕ್ಕಾಪಟ್ಟೆ ಪಟಾಕಿ, ಮಕ್ಕಳಿಗಂತೂ ಖುಷಿನೋ ಖುಷಿ. ಕೆಲವೊಂದು ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನೋಡಿ ಎಷ್ಟು ಜನ ಅಂತ ದೇವಸ್ಥಾನದಲ್ಲಿ. ತುಂಬ ಜನ ಇದ್ದರು ಅಲ್ವಾ, ವಿಡಿಯೋನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆಮೇಲೆ ಅಂದ್ಕೊಂಡೆ ವಿಡಿಯೋ ಶೂಟ್ ಮಾಡ್ಕೊಳ್ಬೇಕಾಗಿತ್ತು ಅಂತ. ಪೂಜೆ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಚಿತ್ರಾನ್ನ ಮತ್ತು ಮೊಸರನ್ನ, ಲಾಡು ಕೊಟ್ಟಿದ್ದರು. ತಿಂದು ಮನೆಗೆ ತೊಗೊಂಡು ಬಂದೆ. ದೇವಸ್ಥಾನದಲ್ಲಿ ಮೆರವಣಿಗೆ ಮಾಡಿ ಆರತಿ ಬೆಳಗಿ ಕೊಡ್ತಾರೆ. ಆಮೇಲೆ ಮಾರಮ್ಮಂಗೆ ಮರಿ ಕಡಿತಾರೆ. ಮರಿ ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಮರಿ ಕಡ್ದಿರೋದು ನೋಡೇ ಇಲ್ಲ. ನಾನು ವಿಡಿಯೋನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ತುಂಬ ಫಾಸ್ಟ್ ಅನ್ನಿಸ್ತು ಅಲ್ವಾ ವಿಡಿಯೋ. ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನಮ್ಮೂರ ಮಾರಮ್ಮನ ಪೂಜೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನನ್ನ ವಿಡಿಯೋ ನೋಡೋದಕ್ಕೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.